ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಬಾಳೆಹಣ್ಣು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬಾಳೆಹಣ್ಣಿನಲ್ಲಿ ಯಥೇಚ್ಛವಾದಂತಹ ಔಷಧಿ ಗುಣಗಳಿದೆ. ಅದೇ ರೀತಿ ಬಾಳೆ ಗಿಡದಲ್ಲಿ ಸಹ ತುಂಬಾ ಔಷಧೀಯ ಗುಣಗಳನ್ನ ಹೊಂದಿದೆ. ಒಂದು ಬಾಳೆ ಗಿಡ ತಗೊಂಡ್ರೆ ನಾವು ಅದರಲ್ಲಿ ಹಣ್ಣು ತಿನ್ಬೋದು, ಬಾಳೆ ದಿಂಡಿಯಿಂದ ಸಾರು ಸಹ ಮಾಡ್ಬೋದು, ಬಾಳೆ ಎಲೆಯಲ್ಲಿ ಊಟ ಮಾಡ್ಬೋದು. ಬಟ್ ನಾವಿವತ್ತು ಬಾಳೆಹಣ್ಣಿನ ಬಗ್ಗೆ ಮಾತಾಡ್ತಿಲ್ಲ. ಬಾಳೆಹಣ್ಣಿನ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾತನಾಡುವ. ನಾವಿವತ್ತು ಬಾಳೆ ಹೂವಿನ ಬಗ್ಗೆ ಮಾತಾಡ್ತಿದ್ದೀವಿ. ಹೌದು ಸ್ನೇಹಿತರೆ, ಬಾಳೆ ಹೂವಿನಿಂದ ನಾವು ಚಟ್ನಿ ಮಾಡೋದನ್ನು ತೋರಿಸ್ತಿದ್ದೀವಿ. ಅದ್ರ ಜೊತೆಗೆ ಬಾಳೆ ಹೂವಿನ ಚಟ್ನಿಯಿಂದ ನಮಗೆ ಏನೆಲ್ಲ ಉಪಯೋಗವಿದೆ, ಯಾವೆಲ್ಲ ಔಷಧೀಯ ಅಂಶಗಳಿದೆ, ಯಾವೆಲ್ಲ ವಿಟಮಿನ್ಸ್ಗಳಿದೆ, ಪ್ರತಿಯೊಂದು ನಾನು ಈ ವಿಡಿಯೋಲಿ ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಹೊರಗಡೆ ಹೋಗಿ ವಿಡಿಯೋ ಮಾಡಬೇಕಾಗಿತ್ತು. ಹೊರಗಡೆ ತುಂಬ ಡಿಸ್ಟರ್ಬೆನ್ಸ್ ಇದೆ, ಹಾಗಾಗಿ ನಾನು ಒಳಗಡೆ ಹೊತ್ತು ವಿಡಿಯೋ ಮಾಡ್ತಿದ್ದೇನೆ. ಸ್ನೇಹಿತರೆ ನಾವೇನು ತಡ ಮಾಡೋದು ಬೇಡ, ಬನ್ನಿ ಬಾಳೆ ಹೂವಿನ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಅದ್ರ ಜೊತೆ ಅದರ ಉಪಯೋಗಗಳನ್ನು ಸಹ ನೋಡ್ಕೊಂಬರೋಣ. ಸ್ನೇಹಿತರೆ, ಬಾಳೆಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯನೇ. ಆದರೆ ಬಾಳೆ ಹೂವನ್ನು ನಾವು ಉಪಯೋಗಿಸ್ಬೋದು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಬಾಳೆ ಹೂವಿನಿಂದ ಹಲವಾರು ಉಪಯೋಗಗಳಿವೆ. ಆದರೆ ಹಳ್ಳಿ ಜನರು ಬಾಳೆ ಹೂವನ್ನು ಇವಾಗಲೂ ಆಹಾರ ಪದಾರ್ಥದಲ್ಲಿ ಉಪಯೋಗಿಸ್ತಿದ್ದಾರೆ. ಬಾಳೆ ಹೂವು ಯಥೇಚ್ಛವಾದಂತಹ ಔಷಧೀಯ ಗುಣಗಳನ್ನು ಹೊಂದಿದೆ. ಸ್ನೇಹಿತರೆ, ಬಾಳೆ ಹೂವಿನಿಂದ ಸೂಪ್ ಮಾಡ್ತಾರೆ, ಚಟ್ನಿ ಮಾಡಬಹುದು, ಪಲ್ಯ ಮಾಡಬಹುದು. ಇದೊಂದು ಒಳ್ಳೆಯ ರುಚಿಯನ್ನು ಸಹ ಹೊಂದಿದೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ, ಬಾಳೆ ಗೊನೆನ ಕಟ್ ಮಾಡುವಾಗ ಅದರ ಹೂವನ್ನು ಕಟ್ ಮಾಡಿ ಬಿಸಾಡ್ತಾರೆ. ಯಾಕಂದರೆ ಅವರಿಗೆ ಅದರ ಯೂಸಸ್ ಗೊತ್ತಿಲ್ಲ. ಅದನ್ನು ಯೂಸ್ ಮಾಡ್ಬೋದು ಅಂತ ಗೊತ್ತಿದ್ರೆ ಯಾರೂ ಬಿಸಾಡಲ್ಲ. ನಾವು ಇವತ್ತಿನ ವಿಡಿಯೋದಲ್ಲಿ ಬಾಳೆ ಹೂವನ್ನ ಯೂಸ್ ಮಾಡಬಹುದು, ಅದರಲ್ಲಿ ಒಳ್ಳೆಯ ಔಷಧಿ ಗುಣಗಳಿದೆ ಅಂತ ನಾವು ತಿಳಿಸ್ಕೊಡ್ತಿದ್ದೀನಿ. ಸ್ನೇಹಿತರೆ ನಾವು ಮೊದಲು ಬಾಳೆ ಹೂವಿನ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ನಾವು ಮೊದಲು ಬಾಳೆ ಹೂವನ್ನ ತಗೊಂಡು ಅದರ ಮೇಲಿರುವಂಥ ಲೇಯರ್ಗಳನ್ನೆಲ್ಲ ನಾವು ಬಿಡಿಸ್ಬೇಕಾಗತ್ತೆ. ನೀವು ನೋಡ್ತಿರ್ಬೋದು, ಇಲ್ಲಿ ಬಾಳೆ ಹೂ ಇದೆ. ನಮಗೆ ಆ ಬಾಳೆ ಹೂ ಬೇಕಾಗಿಲ್ಲ, ಅದರ ಮೇಲೆ ಲೇಯರ್ ಉಂಟಲ್ಲ ಈ ಕೆಂಪು ಕಲರ್ದು, ಇದು ಮಾತ್ರ ನಮಗೆ ಯೂಸ್ ಇರುವಂಥದ್ದು. ಈಗ ಇದನ್ನು ನಾವು ಈ ರೀತಿಯಾಗಿ ಕ್ಲೀನಾಗಿ ಬಿಡಿಸ್ಕೊಳ್ಳೋಣ. ನೋಡಿ, ನಾವಿಲ್ಲಿ ಆಲ್ಮೋಸ್ಟ್ ಎಲ್ಲದನ್ನು ತೆಗೆದಿದ್ದೀವಿ. ಇದರಲ್ಲಿ ನಮಗೆ ಆ ರೆಡ್ನೆಸ್ ಇರುವಂಥದ್ದು ಮಾತ್ರ ಸಾಕು, ಅದರ ಕೆಳಗಿರುವಂಥದ್ದು ಬೇಕಾಗಿಲ್ಲ. ಯಾಕಂದರೆ ಕೆಳಗಿರುವಂಥದ್ದು ನಿಮ್ಗೆ ಸ್ವಲ್ಪ ಅದು ಕಹಿ ಬರುತ್ತೆ. ನೀವು ಇದನ್ನು ಪಲ್ಯಕ್ಕೆ ಯೂಸ್ ಮಾಡ್ಕೋಬೋದು, ಬಟ್ ನಾವು ಚಟ್ನಿ ಮಾಡ್ತಿರೋದ್ರಿಂದ ನಮಗೆ ಚಟ್ನಿಗೆ ಯೂಸ್ ಇಲ್ಲ. ನೋಡಿ, ಇದು ಲಾಸ್ಟ್ ಲೇಯರ್, ನಮಗೆ ಇದ್ರ ಕೆಳಗಿರುವಂಥದ್ದು ಬೇಕಾಗಿಲ್ಲ. ಈಗ ನಾವೀಗ ಬಾಳೆ ಹೂವಿನ ಲೇಯರ್ನ ಮೇಲಿರುವಂತಹ ಆ ನಾರಿನ ರೀತಿ ಇರುವಂತಹ ಸಿಪ್ಪೆಯನ್ನು ನಾವು ತೆಗಿಬೇಕಾಗತ್ತೆ. ಇದನ್ನು ನಾವು ಉಗುರಿನಿಂದ ನಾವು ಚೂಟಿ ಎಳೆದಾಗ ಕ್ಲೀನಾಗಿ ಆ ನಾರು ಬರುತ್ತೆ. ನಿಮಗೆ ಗೊತ್ತಿರ್ಬೋದು, ನಾವು ನುಗ್ಗೆಕಾಯಿಯ ನಾರು ತೆಗಿತೀವಿ ಮೇಲ್ಗಡೆದ್ದು, ಅದೇ ರೀತಿ ಇದನ್ನು ಸಹ ನಾವು ತೆಗಿಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನೂಲು ಥರ ಇರುತ್ತೆ ಆ ನಾರು. ನಾವು ಇದನ್ನು ಚೆನ್ನಾಗಿ ತೆಗಿಯೋಣ. ನೋಡಿ, ನಾರು ನೋಡಲಿಕ್ಕೆ ಈ ರೀತಿ ಇರುತ್ತೆ. ಈ ರೀತಿಯಾಗಿ ಆ ನೂಲು ಥರನೇ ಇರುತ್ತೆ. ನೋಡಿ, ನಾವೀಗ ನಾರನ್ನು ತೆಗೆದಿದ್ದೀವಿ. ನಾರು ತೆಗೆದಾದ್ಮೇಲೆ ನಮಗೆ ಆ ರೆಡ್ ಇರೋದು ಈ ರೀತಿಯಾಗಿ ಕಾಣುತ್ತೆ. ಈಗ ಇದನ್ನು ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಚಿಕ್ಕದೇ ಕಟ್ಟಾದ ನಂತರ ಒಂದು ಬೌಲಿಗೆ ಸ್ವಲ್ಪ ನೀರು ಹಾಕಿ ಈ ಬಾಳೆ ಹೂವನ್ನ ನೆನೆ ಹಾಕಿ, ಅದು ಸ್ವಲ್ಪ ಹೊತ್ತು ಸಾಕು, ಒಂದು 5-10 ನಿಮಿಷ ನೆನೆ ಹಾಕಿ ಸಾಕು. ಅದನ್ನು ಸ್ವಲ್ಪ ಚೆನ್ನಾಗಿ ತೊಳೆಯೋಣ. ಇದರಲ್ಲಿ ಸೊನೆ ಅಥವಾ ಅದರಲ್ಲಿ ಒಂದು ರಸ ಇರುತ್ತೆ, ನಿಮ್ಗೆ ಅಂಟಂಟು ರಸ ಇರುತ್ತೆ. ಆ ರಸ ಎಲ್ಲ ಸ್ವಲ್ಪ ಹೋಗುತ್ತೆ. ಹೋದಾಗ ನಿಮಗೆ ಅದು ಸ್ವಲ್ಪ ಕಹಿ ಇರುವಂಥದ್ದು, ಆ ಚಗರು ಅಂತೀವಿ, ಆ ಚಗರಿನ ಅಂಶ ನೀರಲ್ಲಿ ಹೋಗುತ್ತದು. ನೋಡಿ ಸ್ನೇಹಿತರೆ, ನಾವು ಇಷ್ಟು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದೇವೆ. ಇದು ನಾವೀಗ ಮಿಕ್ಸಿಗೆ ಹಾಕೊಳ್ಳೋಣ. ನಾವಿಲ್ಲಿ 3 ಬ್ಯಾಡಿಗೆ ಮೆಣಸನ್ನು ಹಾಕ್ತಿದ್ದೇವೆ. ಸ್ನೇಹಿತರೆ, ನಾವಿಲ್ಲಿ 1 ಎಸಳು ಬೆಳ್ಳುಳ್ಳಿ ಹಾಗೂ ಇಷ್ಟು ದೊಡ್ಡ ಉಂಡೆಯಷ್ಟು
ಹುಣಸೆ ಹಣ್ಣು ಹಾಕ್ತಿದ್ದೇವೆ. ನಾವು ತೆಂಗಿನ ತುರಿ ಹಾಕಿದ ಕಪ್ಪಲ್ಲಿ 1 ಕಪ್ಪಷ್ಟು ನಾವೀಗ ಬಾಳೆ ಹೂವನ್ನ ತಗೊಂಡಿದ್ದೇವೆ. ನಿಮಗೆ ಬಾಳೆ ಹೂವು ಕಟ್ ಮಾಡಿದ ಮೇಲೆ ಎಷ್ಟಿರುತ್ತೋ ಅಷ್ಟು ನೀವು ತೆಂಗಿನ ತುರಿನ ಹಾಕಿ ಸಾಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ತೊಂದರೆ ಇಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಿದ್ವಿ. ಸ್ನೇಹಿತರೆ, ನಾವಿಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಿದ್ದೇವೆ. ನಿಮಗೆ ಕಲ್ಲುಪ್ಪು ಇಲ್ಲ ಅಂದರೆ ಹುಡಿ ಉಪ್ಪು ಯೂಸ್ ಮಾಡಿ, ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಕಲ್ಲುಪ್ಪು ತುಂಬ ರುಚಿ. ನಾನು ಪ್ರತಿಯೊಂದು ರೆಸಿಪಿಯಲ್ಲಿ ನಾನು ಆಲ್ಮೋಸ್ಟ್ ಹೇಳ್ತಾ ಇದ್ದೇನೆ, ಯಾಕಂದರೆ ನಾವು ಹೆಚ್ಚಾಗಿ ಯೂಸ್ ಮಾಡೋದೇ ಕಲ್ಲುಪ್ಪನ್ನ. ನಾವೀಗ ತೆಂಗಿನಕಾಯಿ ಮತ್ತು ಮೆಣಸನ್ನೆಲ್ಲ ಒಂದು ರೌಂಡು ರುಬ್ಬಿಕೊಂಡಿದ್ದೇವೆ. ಈಗ ನಾವು ಇದಕ್ಕೆ ಬಾಳೆ ಹೂವಿನ ಹಾಕ್ತಿದ್ದೇವೆ. ಈಗ ಮಿಕ್ಸಿ ಜಾರ್ನ ಮುಚ್ಚಿ ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನೀವು ಇಷ್ಟು ನುಣ್ಣಗೆ ರುಬ್ಬಿಕೊಂಡ್ರೆ ಸಾಕು. ನೀವು ತುಂಬ ನೈಸಾಗಿ ರುಬ್ಬಿಕೊಳ್ಳೋದು ಬೇಕಾಗಿಲ್ಲ. ಸ್ವಲ್ಪ ದರದರಗಿರಲಿ, ಆಗ ರುಚಿಯೇ ಬೇರೆ. ತುಂಬ ನೈಸ್ ಆದಾಗ ನಿಮಗೆ ಚಟ್ನಿಯ ರುಚಿ ಸ್ವಲ್ಪ ಕಮ್ಮಿ ಆಗುತ್ತೆ. ಸ್ನೇಹಿತರೆ, ನಾವು ರುಬ್ಕೊಳ್ಳುವಾಗ ಸ್ವಲ್ಪ ನೀರನ್ನ ಹಾಕಿದ್ದೇವೆ. ಬಿಸಿ ನೀರು ತಣ್ಣಗಾದ ಮೇಲೆ ಹಾಕಿರೋದು. ಯಾಕೆ ನಾವು ಬಿಸಿನೀರು ಹಾಕಿದ್ದೀವಿ ಅಂತಂದರೆ ನಮಗೆ ಚಟ್ನಿಯ ಬಾಳಿಕೆ ಜಾಸ್ತಿ ಬರುತ್ತೆ. ನೀವು ಫ್ರಿಜ್ಜಲ್ಲಿ ಇಡದೆ ಹೊರಗಡೆ ಇಟ್ಟರೂ ಸಹ ಹಾಗೆ ಬೇಗ ಹಾಳಾಗಲ್ಲ. ಆ್ಯಕ್ಚುಲಿ ನನ್ನ ಮಗನಿಗೆ ಚಟ್ನಿ ಅಂದರೆ ತುಂಬ ಇಷ್ಟ. ಅದು ಯಾವುದೇ ಚಟ್ನಿ ಆಗಲಿ, ಅವನು ಎಷ್ಟೇ ಖಾರ ಇರಲಿ ಚಟ್ನಿನ ತಿಂತಾನೆ. ಆಗ ನಾನು ಚಟ್ನಿ ಸಹ ಅವನು ಬೇಕು ಅಂತ ಹೇಳಿದ ಅವನಿಗೆ ಚಟ್ನಿ ಕೊಟ್ಟಿದ್ದೀನಿ, ಅವನು ತಿಂತಿದ್ದಾನೆ. ಸ್ನೇಹಿತರೆ, ಇದಿಷ್ಟು ಚಟ್ನಿ ಮಾಡುವಂಥ ರೆಸಿಪಿ ಆಗಿತ್ತು. ಈಗ ನಾವು ಬಾಳೆ ಹೂವಿನಲ್ಲಿರುವಂಥ ಅಂಶಗಳೇನು, ನಮ್ಮ ಯಾವೆಲ್ಲ ರೋಗಗಳಿಗಿದು ಔಷಧಿ ಅಂತ ನೋಡೋಣ. ಸ್ನೇಹಿತರೆ, ಬಾಳೆ ಹೂವಿನಲ್ಲಿ ಎಥೆನಾಲ್ ಅಂಶ ಹೆಚ್ಚಿದೆ, ಹಾಗಾಗಿ ಸೋಂಕು ನಿವಾರಣೆ ಮಾಡುತ್ತೆ. ಇದು ರೋಗಕಾರಕ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯುತ್ತೆ. ನಮ್ಮ ದೇಹದಲ್ಲಿರುವ ಗಾಯನ ಬೇಗನೆ ಗುಣ ಆಗಲಿಕ್ಕೆ ಇದು ನೆರವಾಗುತ್ತೆ. ಬಾಳೆ ಹೂವಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣ ಇರೋದ್ರಿಂದ ನಮ್ಮ ದೇಹದಲ್ಲಿ ಆಗುವಂಥ ಊತನೆಲ್ಲ ಇದು ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಇದು ಕ್ಯಾನ್ಸರ್ನ ತಡೆಯುವಂಥ ಶಕ್ತಿ ಈ ಬಾಳೆ ಹೂವಿಗಿದೆ. ಅದೇ ರೀತಿ ಅಕಾಲಿಕ ವಯಸ್ಸಾಗುವಂಥದ್ದು, ಅಂದರೆ ಏಜ್ ಆಗೋ ಮುಂಚೆನೇ ಅವರ ದೇಹದಲ್ಲಿ ವಯಸ್ಸಾದಂತಹ ಗುಣಲಕ್ಷಣಗಳು ಕಾಣ್ತವೆ. ಇದನ್ನೆಲ್ಲ ಈ ಬಾಳೆ ಹೂವು ತಡೆಯುತ್ತೆ. ಅದೇ ರೀತಿ ಹೆಣ್ಮಕ್ಕಳಲ್ಲಿ ಋತುಚಕ್ರದ ವೇಳೆ ವಿಪರೀತವಾದಂಥ ಹೊಟ್ಟೆ ನೋವಿರುತ್ತೆ. ನೀವು ಈ ಬಾಳೆ ಹೂವನ್ನ ಸಾಧ್ಯ ಆದಷ್ಟು ಅಡುಗೆಯಲ್ಲಿ ಉಪಯೋಗಿಸ್ತಾ ಬನ್ನಿ. ಇದರಿಂದ ನಿಮ್ಮ ಅತಿಯಾದಂಥ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಅದೇ ರೀತಿ ಋತುಚಕ್ರದ ವೇಳೆ ಅತಿಯಾಗಿ ರಕ್ತಸ್ರಾವ ಆದರೂ ಸಹ ಹಾಗೆ ಈ ಬಾಳೆ ಹೂವನ್ನ ಬೇಯಿಸಿ ತಿನ್ನೋದ್ರಿಂದ ಅತಿಯಾದ ರಕ್ತಸ್ರಾವ ಕಮ್ಮಿಯಾಗಿ ಒಂದು ನಾರ್ಮಲ್ ರೀತಿ ಆಗುತ್ತೆ. ಸ್ನೇಹಿತರೆ, ಮಿತವಾಗಿ ಬಾಳೆ ಹೂವನ್ನ ಸೇವನೆ ಮಾಡೋದ್ರಿಂದ ರಕ್ತದಲ್ಲಿರುವಂತಹ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ. ಅದೇ ರೀತಿ ಹಿಮೋಗ್ಲೋಬಿನ ಮಟ್ಟವನ್ನು ಸಹ ಇದು ಹೆಚ್ಚಿಸುತ್ತೆ. ಬಾಳೆ ಹೂವಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಇ ತುಂಬಾ ಜಾಸ್ತಿ ಇದ್ದು ಇದರಲ್ಲಿ ಪೊಟ್ಯಾಷಿಯಮ್ ಇದೆ. ಅದೇ ರೀತಿ ನಾರಿನ ಅಂಶ ಸಹ ಇದೆ. ಇದರಿಂದ ಆರೋಗ್ಯಕಾರಿ ಆಹಾರ ಮತ್ತು ಆರೋಗ್ಯಕಾರಿ ಪೋಷಕಾಂಶಗಳನ್ನು ಈ ಬಾಳೆ ಹೂ ಒದಗಿಸುತ್ತೆ ನಮ್ಮ ದೇಹಕ್ಕೆ. ಈ ಬಾಳೆ ಹೂ ನಮ್ಮ ದೇಹಕ್ಕೂ ಮಾತ್ರ ಅಲ್ಲದೆ ನಮ್ಮ ಮನಸ್ಥಿತಿಯನ್ನು ಸಹ ಇದು ಸುಧಾರಣೆ ಮಾಡುತ್ತೆ. ಅತಿಯಾದ ಒತ್ತಡ ಹಾಗೆ ಮನಸ್ಥಿತಿ ಬದಲಾವಣೆ ಆಗುವಂಥದ್ದು, ಇಲ್ಲಾಂದರೆ ಖಿನ್ನತೆಗೊಳಗಾಗುವಂಥವರು ಈ ಬಾಳೆ ಹೂವನ್ನು ಸೇವಿಸುವುದರಿಂದ ಈ ಸಮಸ್ಯೆಗಳಿಂದೆಲ್ಲ ಅವರು ದೂರ ಆಗಬಹುದು. ಸ್ನೇಹಿತರಿನ್ನು ಹೆರಿಗೆಯಾದಂತಹ ಮಹಿಳೆಯರಲ್ಲಿ ಎದೆ ಹಾಲಿನ ಸಮಸ್ಯೆ ಇರುತ್ತೆ. ತನ್ನ ಮಗುವಿಗೆ ಬೇಕಾಗುವಂಥ ಎದೆ ಹಾಲು ಅವರಲ್ಲಿ ಉತ್ಪತ್ತಿ ಕಮ್ಮಿ ಇರುತ್ತೆ. ಅಂಥವರು ಬಾಳೆ ಹೂವನ್ನ ಆಹಾರವಾಗಿ ಸೇವನೆ ಮಾಡಿದರೆ ಎದೆ ಹಾಲು ಕೊರತೆಯನ್ನು ಸಹ ಇವರು ನೀಗಿಸ್ಕೊಳ್ಬಹುದು. ಸ್ನೇಹಿತರೆ, ಈ ಬಾಳೆ ಹೂವಿನಲ್ಲಿ ಕರಗದ ನಾರಿನ ಅಂಶ ತುಂಬ ಇದೆ. ನಾವು ಸೇವನೆ ಮಾಡುವಂಥ ಆಹಾರದಲ್ಲಿ ಕರಗುವ ನಾರಿನಾಂಶ ಮತ್ತು ಕರಗದ ನಾರಿನಾಂಶ ಅಂತ 2 ರೀತಿಯಲ್ಲಿದೆ. ಇದರಲ್ಲಿ ಕರಗದ ನಾರಿನಾಂಶ ತುಂಬಾ ಇದೆ. ಇದು ನಮ್ಮ ದೇಹಕ್ಕೆ ಬಹು ಮುಖ್ಯವಾದಂಥ ಇದು ನಾರಿನಾಂಶ. ಅಕ್ಕಿ ಮತ್ತು ಹಣ್ಣುಗಳಲ್ಲಿ ಕರಗುವ ನಾರಿನಾಂಶ ಇದ್ದರೆ, ಗೋಧಿ ಮತ್ತು ಹಸಿ ತರಕಾರಿಗಳಲ್ಲಿ ಕರಗದ ನಾರಿನಾಂಶ ಇದೆ. ಕರಗದ ನಾರಿನಾಂಶದ ಫುಡ್ ನಾವು ತಗೊಳ್ದಿರೋದ್ರಿಂದ ಹೆಚ್ಚಾಗಿ ಮಲಬದ್ಧತೆ ಸಮಸ್ಯೆ ಕಾಡುತ್ತೆ. ಸ್ನೇಹಿತರೆ, ನೀವು ಈ ರೀತಿಯ ಕರಗದ ನಾರಿನಾಂಶಗಳ ಫುಡ್ನ ನೀವು ತಗೊಂಡ್ರಿ ಅಂತಂದರೆ ಮಲಬದ್ಧತೆ ಸಮಸ್ಯೆ ನಿಮ್ಮಿಂದ ದೂರ ಹೋಗುತ್ತೆ. ಇದರಲ್ಲಿರುವ ಕರಗದ ನಾರಿನಾಂಶ ಜೀರ್ಣಕ್ರಿಯೆಗೂ ಸಹ ಒಳ್ಳೆಯ ಔಷಧಿ. ಅಷ್ಟೇ ಅಲ್ಲದೆ ಜಂತು ಹುಳುಗಳಿಂದ ಉಂಟಾಗುವಂಥ ಆಮಶಂಕೆ ಅಥವಾ ಅತಿಸಾರದ ತೊಂದರೆಗಳು ಬಾಳೆ ಹೂವಿನ ಸೇವನೆಯಿಂದ ದೂರ ಆಗುತ್ತೆ. ಸ್ನೇಹಿತರೆ, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಪ್ರತಿಯೊಂದು ಗಿಡಮೂಲಿಕೆ ಆಗಲಿ ಅಥವಾ ಪ್ರತಿಯೊಂದು ಆಹಾರ ಪದಾರ್ಥ ಆಗಲಿ ಪ್ರತಿಯೊಬ್ಬರ ದೇಹಕ್ಕೂ ಒಗ್ಗಿಕೊಳ್ಳಲ್ಲ. ಸ್ನೇಹಿತರೆ, ನೀವು ಯಾವುದನ್ನು ಯಥೇಚ್ಛವಾಗಿ ಸೇವನೆ ಮಾಡಲಿಕ್ಕೆ ಹೋಗಬಾರ್ದು. ಎಲ್ಲದೊಂದು ಲಿಮಿಟಲ್ಲಿರಲಿ. ಯಾಕಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಯಾವುದ್ಯಾವುದೋ ರೋಗಗಳು ಬರ್ತಿದ್ದಾವೆ. ಒಂದು ರೋಗಕ್ಕೆ ಒಂದು ಆಹಾರ ಪದಾರ್ಥ ಆಗಲ್ಲ, ಇನ್ನೊಂದು ರೋಗಕ್ಕೆ ಇನ್ನೊಂದು ಆಹಾರ ಪದಾರ್ಥ ಆಗಲ್ಲ. ಹಾಗಾಗಿ ನೀವು ಮಿತವಾಗಿ ಬೆಳೆಸಿ, ಏನೂ ಸಮಸ್ಯೆ ಇಲ್ಲ. ನನಗೆ ಇಂಥ ಸಮಸ್ಯೆ ಇದೆ, ಈ ಸಮಸ್ಯೆ ಹೋಗಲೇಬೇಕು ಅಂತ ನೀವು ನಿಮ್ಮ ದೇಹಕ್ಕೆ ಬೇಕಾಗೋದಕ್ಕಿಂತ ಹೆಚ್ಚಿಗೆ ನೀವು ತಿನ್ನಲಿಕ್ಕೆ ಹೋಗಬಾರ್ದು. ನೋಡೋಲ್ಲ ಸ್ನೇಹಿತರೆ, ಇದಿಷ್ಟು ಬಾಳೆ ಹೂವಿನ ಉಪಯೋಗ ಮತ್ತು ಬಾಳೆ ಹೂವಿನಿಂದ ಮಾಡಿದ ಚಟ್ನಿಯ ರೆಸಿಪಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ನಮಸ್ಕಾರ.